ಸರ್, ಇವತ್ತು ಬೆಂಗಳೂರಿನಲ್ಲಿ ದಿನಕ್ಕೆ 45 ಲಕ್ಷ ಜನ ಬಿಎಂಟಿಸಿ ಓಡಾಡ್ತಾರೆ. ಬೆಂಗಳೂರು ಓಡಾಡ್ತಾ ಇರೋದೇನೇನೆ ಬಿಎಂಟಿಸಿ ಮೇಲೆ. ಹಿಂಗಿರ್ಬೇಕಾದಾಗ ಬಿಎಂಟಿಸಿನ ಮತ್ತಷ್ಟು ಶಕ್ತಿಗೊಳಿಸಕ್ಕೆ 4,500 ಬಸ್ಸು ಕೇಂದ್ರ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿ ಟೆಂಡರ್ ಪ್ರಾಸೆಸ್ ಕಂಪ್ಲೀಟ್ ಆಗಿದ್ರು ನಮ್ಮ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಇದನ್ನ ಅಪ್ರೂವ್ ಮಾಡಿಲ್ಲ. ಇವತ್ತು ನಾನು ಬಸ್ಸಲ್ಲಿ ಬಂದ್ರೆ ಪ್ರಯಾಣಿಕರು ಒಂದು ದಿನ ಪ್ರತಿ ದಿವಸ 2.5-3 ಗಂಟೆ ನಾವು ಬಸ್ಸಲ್ಲಿ ಇರ್ತೀವಿ ಅಂತ ಜನ ಕಂಪ್ಲೇಂಟ್ ಮಾಡಿ. ಹೆಣ್ಮಕ್ಳು ಹೇಳಿದ್ರು, ಬೆಳಗ್ಗೆ ನಾವು 5 ಗಂಟೆ ಮನೆ ಬಿಟ್ಟು ಮನೇಲಿ ನಾಷ್ಟಾ ಮಾಡಿ ಮಕ್ಳಿಗೆ ಸ್ಕೂಲಿಗೆ ಕಳಿಸಿ ಸಾಯಂಕಾಲ ನಾವು ವಾಪಸ್ 8 ಗಂಟೆ ಬರೋಷ್ಟೊತ್ತಿಗೆ ಮಕ್ಳು ಕಾಯ್ತಾ ಇರ್ತಾರ, ಆಗ್ಲೇನೆ ವಾಪಸ್ ಅಮ್ಮ ಊಟ ಮಾಡ್ಸು, ಹೋಮ್ ವರ್ಕ್ ಮಾಡ್ಸು, ಇನ್ನೊಂದ್ ಮಾಡ್ಸು ಅಂತ. ನಮ್ಗೆ ಇಡೀ ದಿವಸ ಈ ತರ ಆಗಿದೆ. ನಾವ್ ಯಾರೋ ಫ್ರೆಶರ್ ಕಾಲೇಜ್ ಜಾಯ್ನ್ ಹಾಕಿದ್ದು ಮುಗಿಸಿರ್ತೀವಿ, ಕೆಲಸ ಸೇರ್ಕೊಳಕ್ ಹೋಗ್ತಾ ಇರ್ತೀವಿ. ಅವ್ರ ಕಂಪನಿಯವ್ರು ಹೇಳ್ತಾರೆ, ನೀವು ಬಸ್ಸಲ್ಲಿ ಬರ್ತೀರಾ ಅನ್ನೋದಾದ್ರೆ ನಿಮಗೆ ನಾವು ಕೆಲಸನೇ ಕೊಡಲ್ಲ, ಯಾಕೆಂದ್ರೆ ನೀವು ಕರೆಕ್ಟ್ ಟೈಮಿಗೆ ಬರ್ತೀರಾ ಅನ್ನೋದಕ್ಕೆ ಗ್ಯಾರಂಟಿನೇ ಇಲ್ಲ ಅಂತ. ಸೊ ಅದಕ್ಕೆ ನೀವು ಇನ್ನೊಂದ್ ಕಡೆ PG ಮಾಡ್ಕೊಳ್ಳಿ ಆಫೀಸ್ ಹತ್ರ ಅಂತಂದ್ರು. ಸೊ ಈಗಾಗ್ಲೇ ಅವರು ಒಬ್ರು ಮಾರೇನಹಳ್ಳಿಲಿ ಬಾಡಿಗೆ ಮನೇಲಿ ಇದಾರೆ. ಈಗ ಕಂಪ್ನಿ ಕೆಲಸ ತಗೊಳ್ಳೋದಕ್ಕೋಸ್ಕರ ಇನ್ನೊಂದ್ ಕಡೆ PG ಮಾಡ್ಕೊಂಡು ಅಲ್ಲೂ PGಗೆ ಬಾಡಿಗೆ ಕಟ್ಟಬೇಕಾಗಿದೆ. ಫ್ರೆಶರಿಗೆ ಎಷ್ಟು ಬರುತ್ತೆ ತಿಂಗಳಿಗೆ ಸಂಬಳ? 15,000 20,000 ಬಂದಿರುತ್ತೆ. ಅದ್ರಲ್ಲಿ ಅವ್ರು 2 ಕಡೆ ಕೊಟ್ಟು ಅಪ್ಪ ಅಮ್ಮನ ನೋಡ್ಕೊಂಡು ಇದನ್ ಮಾಡಕ್ ಹೆಂಗ್ ಸಾಧ್ಯ? ಬೆಂಗಳೂರಲ್ಲಿ ಸ್ಥಿತಿ ಹಿಂಗಿರ್ಬೇಕಾದ್ರೆ ಒಂದು ಹೋಗ್ಲಿ, ಇವ್ರ ಬಸ್ ಹಾಕ್ಲಿಲ್ಲ ಅಂದ್ರೂ ಓಕೆ, ಕೇಂದ್ರ ಸರ್ಕಾರ ಕೊಟ್ಟಿರೋ 4,500 ಬಸ್ ಇದೆಯಲ್ಲ, ಅದನ್ನ ಯಾಕೆ ನೀವು ನಾಳೆ ಬಿಡ್ತಾ ಇಲ್ಲ? ಪ್ರತಿ ಬಸ್ಸಲ್ಲೂ ಬೆಳಗ್ಗೆ ಪೀಕ್ ಅವರ್ ಅಲ್ಲಿ ಉಸಿರಾಡಕ್ ಆಗಲ್ಲ, ಆ ತರ ಇರುತ್ತೆ ರಶ್. ಇನ್ನು ಅವ್ರ ಸಿಸ್ಟರ್ ಮಾತಾಡ್ತಾ ಹೇಳಿದ್ರು, ಒಟ್ಟಿಗೆ 4-5 ಬಸ್ ಬಂದ್ಬಿಡುತ್ತೆ. ಎಲ್ಲ ಬಸ್ಸು ಅವಾಗ ಇಲ್ಲ ಖಾಲಿ ಇರುತ್ತೆ, ಇಲ್ಲ ಒಟ್ಟಿಗೆ ಹೊಟ್ಟೋಗುತ್ತೆ. 5-5 ನಿಮಿಷ 10 ನಿಮಿಷ ಕರೆಕ್ಟ್ ಫ್ರೀಕ್ವೆನ್ಸಿಗೆ ಟೈಮ್ ಟೇಬಲ್ ಕರೆಕ್ಟ್ ಆಗಿ ಯಾವ ಬಸ್ಗಳು ಬರ್ತಾ ಇಲ್ಲ. ಇನ್ನೊಬ್ರು ಹೇಳಿದ್ರು, ಬರ್ತಾ ಇಲ್ಲಿ ಬನಶಂಕರಿಗೆ ಬರ್ತಾರೆ, ಬೋರ್ಡ್ ಚೇಂಜ್ ಆಗಿ ಹೋಗ್ಬಿಡತ್ತೆ, ಶೆಡ್ಯೂಲಿಂಗ್ ಚೇಂಜ್ ಆಗೋಗುತ್ತೆ, ಬಸ್ ಅವಾಗ ಬೇರೆ ಕಡೆ ಹೊಟ್ಟೋಗುತ್ತೆ. ನಾವು ಈ ಬಸ್ ಇಲ್ಗೆ ಹೋಗುತ್ತೆ ಅಂತ ಅನ್ಕೊಂಡ್ ಬಂದಿರ್ತೀವಿ, ಯಾವುದೇ ನೋಟಿಸ್ ಇಲ್ದಲೆ ಏನು ಇಲ್ದಲೆ ಬಸ್ ಶೆಡ್ಯೂಲೇ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಹಿಂಗಿರ್ಬೇಕಾದಾಗ ಜನ BMTC ನೆಚ್ಕೊಂಡು ಹೆಂಗ್ ಓಡಾಡಕ್ ಸಾಧ್ಯ? ಆದ್ರೆ ಈ ಸರ್ಕಾರ ಅಭಿವೃದ್ಧಿ ಅಂತಂದ್ರೆ ಹೊಸ ಬಸ್ ಮಾಡ್ಬೇಕು, ಎಕ್ಸ್ಟ್ರಾ ಬಸ್ ಕೊಡ್ಬೇಕು ಅಂದ್ರೆ ಅಭಿವೃದ್ಧಿ ಅಲ್ಲ ಇವರಿಗೆ. ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ಗೆ 1,400 ಕೋಟಿ ರೂಪಾಯಿ ಖರ್ಚು ಮಾಡಿ 2 ಕಿಲೋಮೀಟರ್ ಸುರಂಗ ತೋಡೋದು ಇವರಿಗೆ ಅಭಿವೃದ್ಧಿ. ಯಾರಿಗೆ ಹೊಸ ಕಾರ್ ಇಟ್ಕೊಂಡು BMTC ಯಾರಿಗೆ ಬೆನ್ಸು ಈ ತರ ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡು ಓಡಾಡ್ತಾರೆ ಜನ, ಅವರಿಗೋಸ್ಕರ ಅಭಿವೃದ್ಧಿ. ಸಾಮಾನ್ಯ ಜನ ಯಾರು BMTC ಓಡಾಡ್ತಾರೆ ಅವ್ರಿಗೆ ಏನೇ ಮಾಡಿದ್ರು ಅದು ಅಭಿವೃದ್ಧಿ ಅಲ್ಲ. ಇನ್ನು ಈಗೇನು ಹೊಸ ಸುರಂಗ ಇವರು ಹೊರಟಿದ್ದಾರೆ ಬೆಂಗಳೂರು, ಇದು ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ಗೆ, ಅದ್ರಲ್ಲಿ ಬಸ್ಸಿಗೆ ಎಂಟ್ರಿ ಇಲ್ಲ. ಅಂದ್ರೆ ಬಸ್ ನಲ್ಲಿ ಓಡಾಡೋರಿಗೆ ಅಭಿವೃದ್ಧಿಯ ಭಾಗ ನೀವಲ್ಲ ಅಂತ. ನೀವೊಂಥರ ಅಸ್ಪೃಶ್ಯರು, ಬಸ್ಸಲ್ಲಿರೋರು ಅಸ್ಪೃಶ್ಯರು. ನಮ್ ಸರ್ಕಾರದ ಅಭಿವೃದ್ಧಿಲಿ ನಿಮಗೆ ಅವಕಾಶನೇ ಇಲ್ಲ ಅಂತ ಸರ್ಕಾರ ಮಾಡ್ತಾ ಇರೋದು. 4,500 ಬಸ್ಸಿಗೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಸಿಗದ ಹಿನ್ನೆಲೆಯಲ್ಲಿ ತಾವು ಈ ವಿಚಾರ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರಿಗೂ ಅಥವಾ ಮುಖ್ಯಮಂತ್ರಿಗಳಿಗೂ ಪತ್ರ ಏನಾದ್ರು ಬರ್ದಿಲ್ಲ, ಅವ್ರನ್ನ ಭೇಟಿಯಾಗಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಕೊಡಿ. ಲೋಕಸಭೆಯಲ್ಲಿ ಈ 4,500 ಬಸ್ ಅಪ್ರೂವಲ್ಗೆ ಮಾತಾಡಿದ್ರು. ಕುಮಾರಣ್ಣನವರು ಈ 4,500 ಬಸ್ಸನ್ನ ಕರ್ನಾಟಕಕ್ಕೆ ಅವ್ರ ಮಿನಿಸ್ಟ್ರಿಯಿಂದ ಕೊಟ್ಟಿರೋದು. ಇದನ್ನ ಅದಾದ್ಮೇಲೆ ಇವ್ರು ಅಪ್ರೂವಲ್ ಮಾಡಿಲ್ದಲೇ ಇರೋದ್ರಿಂದ ನಾನು ಲೋಕಸಭೆಯಲ್ಲಿ ಇದನ್ನ ಪ್ರಶ್ನೆ ಕೂಡ ಕೇಳಿದೆ. ಆ ಪ್ರಶ್ನೆಗೂ ಲೋಕಸಭೆಯಲ್ಲಿ ಉತ್ತರ ಕೊಟ್ರು, 4,500 ಬಸ್ಸು ಬೆಂಗಳೂರಿಗೆ ರಿಲೀಸ್ ಆಗಿದೆ ಅಂತ. ರಿಲೀಸ್ ಆಗಿದ್ರೆ ರಸ್ತೆಯಲ್ಲಿ ಕಾಣಬೇಕಲ್ಲ, ಯಾಕೆ ಕಾಣಲಿಲ್ಲ ಅಂತ ಅದ್ರ ಹಿಂದೆ ಬಿದ್ದಾಗ ಗೊತ್ತಾಯ್ತು, ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ಅಪ್ರೂವಲ್ ಕೊಟ್ಟಿಲ್ಲ. 4,500 ಬಸ್ಸು ಕೇಂದ್ರ ಸರ್ಕಾರ ಕುಮಾರಣ್ಣ ಬೆಂಗಳೂರಿಗೆ ಕೊಟ್ಟಿರುವಂತ ಬಸ್ಸು ಎಲ್ಲೋಯ್ತು? ಯಾಕೆ ನೀವು 6 ತಿಂಗಳು 7 ತಿಂಗಳು ಆಗಿ ಅಪ್ರೂವಲ್ ಆಗಿ ಟೆಂಡರ್ ಕರೆದು ಎಲ್ಲ ಆದ್ಮೇಲೂ ರಾಜ್ಯ ಸರ್ಕಾರ ಯಾಕೆ ಇದನ್ನ ನೀವು ಅಪ್ರೂವಲ್ ಕೊಡ್ತಾ ಇಲ್ಲ? 4,500 ಬಸ್ಸಿಗೆ ರಾಜ್ಯ ಸರ್ಕಾರವು ಕೂಡ ಒಂದಷ್ಟು ಹಣವನ್ನ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದಿನ ಸರ್ಕಾರವು ಕೂಡ, ಅಂದ್ರೆ ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳು ಕೂಡ ಅಪ್ರೂವಲ್ ಕೊಡ್ಲಿಲ್ಲ ಅನ್ನೋದು. ತಾವು ಇದ್ರ ಬಗ್ಗೆ ಏನಾದ್ರು ವಿಚಾರಿಸಿದ್ರೆ ಸರ್, ಹಣವನ್ನ ಹಾಕಬೇಕು ಇವರು ಅನ್ನೋ ಸರ್, ಇವ್ರದ್ದು ರಾಜ್ಯ ಸರ್ಕಾರದ್ದು ಒಂದು ಸ್ಮಾಲ್ ಪರ್ಸೆಂಟೇಜ್ ಅದ್ರಲ್ಲಿ ಹಾಕೋದಿರತ್ತೆ, ಮೇಂಟೆನೆನ್ಸ್ಗೆ ಇನ್ನೊಂದಕ್ಕೆ ಆ ತರ. ಇವರಿಗೆ ಸುರಂಗ ತೋಡಕ್ಕೆ 40,000 ಕೋಟಿ ದುಡ್ಡಿದೆ ಇವ್ರ ಹತ್ರ. ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ 2 ಕಿಲೋಮೀಟರ್ಗೆ 1,200-1,300 ಕೋಟಿ ಖರ್ಚು ಮಾಡಕ್ ದುಡ್ಡಿದೆ ಇವ್ರ ಹತ್ರ. ಈ ಬಸ್ಸಿಗೆ ಕೊಡಕ್ ಆಗಲ್ವಾ? ಅಂದ್ರೆ BMTC ಓಡಾಡುವಂತವ್ರು ಸೆಕೆಂಡ್ ಕ್ಲಾಸ್ ಜನ, ನಮಗೆ ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ. ಯಾರ್ ಕಾರಲ್ಲಿ ಓಡಾಡೋ ಶ್ರೀಮಂತರಿದ್ದಾರೆ ಅವ್ರಿಗೆ ಮಾತ್ರ ನಮ್ಮ ಅಭಿವೃದ್ಧಿ. ಇದು ಇವತ್ತು ರಾಜ್ಯ ಸರ್ಕಾರ ಹೊರಟಿರೋದು. ಇದು ಒಂಥರ VIP ಸರ್ಕಾರ. ಇದು ಬಿಲಿಯನೇರ್ಸ್ ಗಳಿಗೆ ಮಾಡ್ತಾ ಇರುವಂತ ಕೆಲಸ ಮಾಡ್ತಾ ಇರುವಂತ ಸರ್ಕಾರ ಇದು. ಇವ್ರು ಅವ್ರಿಗೆ ಮಾಡುವಂತ ಕೆಲಸನೇ ಅಭಿವೃದ್ಧಿ ಅಂತ ಅನ್ಕೊಂಡಿದ್ದಾರೆ. ಈಗ 4,500 ಬಸ್ ಹಾಕೋದ್ರಿಂದ ಅದ್ರಲ್ಲಿ ದುಡ್ಡು ಹೊಡಿಯಕ್ಕಾಗಲ್ಲ ನೋಡಿ.
ಯಾಕಂದ್ರೆ 4,500 ಕೋಟಿ ಬಸ್ ಎಲ್ಲಿ ಬರಬೇಕು, ಎಲ್ಲಿ ಓಡಾಡ್ತಿದೆ, ಯಾವ ಬಸ್ಸು, ಇದೆಲ್ಲ ಗೊತ್ತಾಗ್ಬಿಡುತ್ತೆ ಜನಕ್ಕೆ. ಆದ್ರೆ ನೀವು 2 ಕಿಲೋಮೀಟರ್ ರಸ್ತೆಗೆ ಕಿಲೋಮೀಟರ್ಗೆ 600 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೀವಿ ಅಂತಂದ್ರೆ ಎಲ್ಲಿಗೋಯ್ತು ದುಡ್ಡು ಅಂತ ಏನ್ ಕೇಳ್ತೀರಾ? ಈಗ 5,500 ಕೋಟಿ ಖಾಲಿ ಮಾಡಿದಾರಲ್ಲ, ಗುಂಡಿ ಮುಚ್ತೀವಿ ಅಂತ. ಈಗ ನಾನು ಶ್ವೇತ ಪತ್ರ ಕೇಳಿ ಇವಾಗಲೇ 4 ದಿವಸ ಆಯ್ತು. ನಾನು ಕೃಷ್ಣ ಬೈರೇಗೌಡರಿಗೂ ಕೇಳಕ್ ಇಚ್ಛೆ ಪಡ್ತೀನಿ, 4 ದಿವಸದಲ್ಲಿ ಶ್ವೇತ ಪತ್ರ ಹೊರಡ್ಸಲಿಕ್ಕೆ ನೀವು ಇವಾಗ ಏನು ಪ್ರಿಪರೇಷನ್ ಮಾಡ್ಕೊಂಡಿದೀರಾ? ನಾ 30 ದಿವಸಕ್ಕೆ ಗಡುವು ಕೊಟ್ಟಿದ್ದೀನಿ. 5,500 ಕೋಟಿ ರೂಪಾಯಿ ನೀವೇನು ಗುಂಡಿ ಮುಚ್ಚಕ್ಕೆ ಕೊಟ್ಟಿಟ್ಟಿದ್ದೀರಾ, ಅದೆಲ್ಲ ಹೋಯ್ತು. ಅದು ನೀವು ಶ್ವೇತ ಪತ್ರ ಹೊರಡಿಸ್ಬೇಕು. ಆ ಡಿಮ್ಯಾಂಡ್ ನಾವು ಬಿಡೋದೇ ಇಲ್ಲ. ಈ ಸರ್ಕಾರಕ್ಕೆ ಬಸ್ಸಲ್ಲಿ ಓಡಾಡೋರು, ಮೆಟ್ರೋಲ್ ಓಡಾಡೋರು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಓಡಾಡುವಂತ ಜನ, ಇವರಿಗೆ ಅವ್ರ ಬಗ್ಗೆ ಕಾಳಜಿನೇ ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.